ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭಾರತದ ಕ್ಷೇತ್ರಗಳ ಬಗ್ಗೆ ಜ್ಞಾನಗಮ್ಯ ವಾಹಿನಿಯ ಮೂಲಕ ನಡೀತಾ ಇರುವ ಚಿಂತನೆಯಲ್ಲಿ ಭಾರತದ ಪೂರ್ವ ದಿಕ್ಕಿನಲ್ಲಿ ದಕ್ಷಿಣದ ಕಡೆಗೆ ಸಾಗ್ತಾ ಇರುವಾಗ ಸಿಗತಕ್ಕಂತಹ ಧನುಷ್ಕೋಟಿ ಅನ್ನುವ ಕ್ಷೇತ್ರದ ಬಗ್ಗೆ ಇಲ್ಲಿ ವಿವರಣೆಯನ್ನು ಕೊಡುವುದಕ್ಕೆ ಪ್ರಯತ್ನ ನಡೀತಾ ಇದೆ. ರಾಮೇಶ್ವರದಿಂದ ಸುಮಾರು 19.25 ಕಿಲೋಮೀಟರ್ ದೂರದಲ್ಲಿರತಕ್ಕಂತಹ ಪುಣ್ಯಕ್ಷೇತ್ರ ಧನುಷ್ಕೋಟಿ. ಇವತ್ತು ಧೂಮಶಕಟದಲ್ಲಿ ರೈಲು ಯಾನದಲ್ಲಿ ಸಂಚಾರ ಮಾಡುವುದಾದರೆ ರಾಮೇಶ್ವರದಿಂದ ಪಾಂಬನ್ ಅನ್ನುವ ಒಂದು ಸ್ಟೇಷನಿಗೆ ಸಾಗಿ ಅಲ್ಲಿಂದ ಮತ್ತೆ ಬೇರೆ ವಾಹನಗಳಲ್ಲಿ ಧನುಷ್ಕೋಟಿಗೆ ಹೋಗಬೇಕಾಗ್ತದೆ. ಧನುಷ್ಕೋಟಿ ಅನ್ನೋದು ಒಂದು ಸ್ವರೂಪದಲ್ಲಿ ಅದು ಸಮುದ್ರದ ಕೋಟಿ, ಅಂದರೆ ಪೂರ್ವ ಸಮುದ್ರ ಮತ್ತು ಪಶ್ಚಿಮ ಸಮುದ್ರ ಎರಡೂ ಸಂಗಮವಾಗುವ ಸ್ಥಳ ಅಂತ ಪ್ರತೀತಿ ಇರತಕ್ಕಂತಹ ಪ್ರದೇಶ. ವಸ್ತುತಃ ಕನ್ಯಾಕುಮಾರಿಯಲ್ಲಿ ಎರಡೂ ಸಮುದ್ರವೂ ಸೇರ್ತದೆ ಎನ್ನುವ ಭಾವನೆ ನಮಗೆ ಬರ್ತದೆ. ಆದರೆ ಕನ್ಯಾಕುಮಾರಿಯಿಂದ ಬಹಳಷ್ಟು ಎತ್ತರದಲ್ಲಿ, ಅಂದರೆ ಪೂರ್ವದಲ್ಲಿ ಮೇಲೆ ಇರತಕ್ಕಂತಹ ಪ್ರದೇಶ ಈ ಧನುಷ್ಕೋಟಿ. ರಾಮೇಶ್ವರದಿಂದ 19 ಕಿಲೋಮೀಟರ್ ದೂರದಲ್ಲಿರತಕ್ಕಂತಹ ಪ್ರದೇಶ. ಈ ಪ್ರದೇಶದಲ್ಲಿ ಭಾರತದ ಒಂದು ಭಾಗ ಸಮುದ್ರದ ಒಳಗೆ ನುಗ್ಗಿದೆ. ಆ ಎಡಭಾಗದಲ್ಲೂ ಬಲಭಾಗದಲ್ಲೂ ಸಮುದ್ರ ಆವರಿಸ್ತಾ ಇರುವ ಹಾಗೆ ಮಧ್ಯ ಮಾರ್ಗದಲ್ಲಿ ಸಾಗಿ ನಾವು ಈ ಧನುಷ್ಕೋಟಿ ಅನ್ನುವ ಪ್ರದೇಶಕ್ಕೆ ಬರಬೇಕಾಗ್ತದೆ. ಸಮುದ್ರದ ತಟದಿಂದ ಸುಮಾರು 1/2 ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಶ್ರೀರಾಮಚಂದ್ರ, ಸೀತಾಮಾತೆ ಮತ್ತು ಲಕ್ಷ್ಮಣ ದೇವರ ವಿಶಿಷ್ಟವಾದ ವಿಗ್ರಹಗಳ ಪ್ರತಿಷ್ಠಾಪನೆ ನಡೆದಿದೆ. ಆಂಜನೇಯನೂ ಕೂಡ ಬಾಹ್ಯ ಪ್ರದೇಶದಲ್ಲಿ ಸಂಸ್ಥಿತನಾಗಿದ್ದಾನೆ. ಅಂತಹ ದೇವಸ್ಥಾನಗಳಿರತಕ್ಕಂತಹ ಪ್ರದೇಶ ಇವತ್ತು ಅಲ್ಲಿ ಕಾಣಸಿಗ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಧನುಷ್ಕೋಟಿ ಅನ್ನುವುದು ಕ್ಷೇತ್ರವೆನಿಸಿಕೊಂಡಿರತಕ್ಕಂಥದ್ದು ಭಗವಂತ ಶ್ರೀರಾಮ ಇಲ್ಲಿಂದ ಪ್ರಾರಂಭಿಸಿ ಸೇತುವೆಯನ್ನು ಲಂಕೆಯ ತನಕ ವಾನರ ಸೇನೆಯ ಮೂಲಕ ಕಟ್ಟಿಸಿದ್ದಾನೆ. ಶ್ರೀರಾಮ ಸೇತು ಆರಂಭವಾಗುವ ಪ್ರದೇಶ ಈ ಧನುಷ್ಕೋಟಿ. ಸೇತು ಆರಂಭವಾಗುವ ಪ್ರದೇಶ ಅನ್ನುವ ಕಾರಣದಿಂದ ಇದು ಕ್ಷೇತ್ರ. ಸೇತುವೆಯನ್ನು ದರ್ಶನ ಮಾಡಿದರೆ ಸಾಕು, ಅದರಿಂದ ಅನೇಕ ಪಾಪಗಳು ನಾಶವಾಗ್ತದೆ. ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ ಅನ್ನುವ ಮಾತಿದೆ. ಪಾಪಗಳಲ್ಲಿ ಮಹಾಪಾಪವೆನಿಸಿದಂತಹ ಬ್ರಹ್ಮಹತ್ಯೆಯಂತಹ ಪಾಪವೂ ಕೂಡ ಈ ಸೇತು ದರ್ಶನದಿಂದ, ರಾಮಸೇತು ದರ್ಶನದಿಂದ ಪರಿಹಾರವಾಗ್ತದೆ ಅನ್ನುವಷ್ಟು ಮಹತ್ವವನ್ನು ಹೊಂದಿದಂತಹ ಸೇತು ಅದು. ಆ ಸೇತು ಪ್ರಾರಂಭವಾದ ಜಾಗ. ಆ ಸೇತುವೆಯನ್ನು ಯಾವಾಗ ರಾವಣನನ್ನು ಕೊಂದು ಸರ್ವರು ಹಿಂತಿರುಗಿದರೋ ಆವಾಗ ಶ್ರೀರಾಮಚಂದ್ರ ವಿಭೀಷಣನ ಪ್ರಾರ್ಥನೆಯ ಮೇರೆಗೆ ತನ್ನ ಧನುಸ್ಸಿನ ತುದಿಯ ಭಾಗದಿಂದ ಹೊಡೆದು ತುಂಡರಿಸಿದ ಅನ್ನುವ ಕಥೆಯನ್ನು ನಾವು ಪುರಾಣಗಳಲ್ಲೂ ರಾಮಾಯಣದಲ್ಲೂ ಕೇಳ್ತೇವೆ. ಈ ಸೇತುವೆ ಹೀಗೇ ಇದ್ದ ಪಕ್ಷದಲ್ಲಿ ಮತ್ತೆ ಆ ಲಂಕೆ ಮತ್ತು ಭಾರತ ಇದಕ್ಕೆ ನಿಕಟವಾದ ಸಂಬಂಧ ಉಂಟಾಗುವುದರ ಮೂಲಕ ರಾಕ್ಷಸ ಮಾನವ ಗಲಾಟೆಗಳಿಗೆ ಕಾರಣವಾಗಬಹುದು ಅನ್ನುವ ಚಿಂತನೆಯಿಂದ ಭಗವಂತ ಅದನ್ನು ಕತ್ತರಿಸಿ ಹಾಕಿದ. ತಾನು ಅಷ್ಟೆಲ್ಲ ವಾನರರ ಮೂಲಕ ನಿರ್ಮಾಣ ಮಾಡಿಸಿದ್ದಂತಹ ಅತ್ಯಂತ ಗಟ್ಟಿಯಾದ ಆ ಸೇತುವೆಯನ್ನು ತನ್ನ ಧನುಸ್ಸನ್ನು ಬೀಸುವುದರ ಮೂಲಕ ಧನುಸ್ಸಿನ ಕೋಟಿಯಿಂದ ಕತ್ತರಿಸಿದ. ಸಂಸ್ಕೃತದಲ್ಲಿ ಕೋಟಿ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. 1 ಅಂತ ಬರೆದು 7 0 ಹಾಕಿದರೆ ಏನು ಸಂಖ್ಯೆ ಸಿಗ್ತದೆ, ಅದು ಹೇಗೆ ಕೋಟಿಯೋ ಹಾಗೆಯೇ ಒಂದು ವಸ್ತುವಿನ ತುದಿಯ ಭಾಗಕ್ಕೆ ಕೋಟಿ ಅಂತ ಹೆಸರು. ಅಂಗುಲಿ ಕೋಟಿ ಅಂದರೆ ಬೆರಳಿನ ತುದಿ ಅಂತ ಅರ್ಥ. ಧನುಷ್ಕೋಟಿ ಅಂದರೆ ಧನುಸ್ಸಿನ ತುದಿಭಾಗ ಅಂತ ಅರ್ಥ. ಧನುಸ್ಸಿನ ತುದಿಭಾಗದಿಂದ ಕತ್ತರಿಸಿದ ಪ್ರದೇಶ ಆದ್ದರಿಂದ ಇದಕ್ಕೆ ಧನುಷ್ಕೋಟಿ ಅನ್ನೋ ಹೆಸರು ಚಾಲ್ತಿಯಲ್ಲಿದೆ. ಅಂತಹ ಧನುಷ್ಕೋಟಿ ಆ ಭಾಗದಲ್ಲಿ ಸ್ನಾನವನ್ನು ಮಾಡಿದರೆ ಸಮಸ್ತ ತೀರ್ಥಾವಗಾಹನದ ಫಲ ಅನ್ನುವ ದೃಷ್ಟಿಯಿಂದ ಇವತ್ತು ಭಕ್ತರೆಲ್ಲ ಅಲ್ಲಿ ಹೋಗಿ ಸ್ನಾನ ಮಾಡ್ತಾರೆ. ಈ ಕ್ಷೇತ್ರವನ್ನು ಸ್ಕಾಂದ ಪುರಾಣದಲ್ಲಿ ಸೇತು ಮಾಹಾತ್ಮ್ಯ ಅನ್ನುವ ಘಟ್ಟ ಇದೆ. ಆ ಘಟ್ಟದಲ್ಲಿ 33ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ವರ್ಣಿಸಿದ್ದಾರೆ. ಸಮಸ್ತ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಏನು ಪುಣ್ಯ ಇದೆಯೋ ಆ ಪುಣ್ಯ ಧನುಷ್ಕೋಟಿಯಲ್ಲಿ ನಾವು ಸಮುದ್ರ ಸ್ನಾನ ಮಾಡುವುದರಿಂದಾಗಿ ಪ್ರಾಪ್ತವಾಗ್ತದೆ. ಸೇತು ಆರಂಭವಾಗಿರುವ ಈ ಪ್ರದೇಶದಲ್ಲಿ ಸ್ನಾನ ಮಾಡಿ
ಪಿತೃಗಳಿಗೆ ತರ್ಪಣವನ್ನಿತ್ತು ಕ್ಷೇತ್ರ ವಿಧಿಯನ್ನು ನಡೆಸಿತು ಅಂತಾದರೆ ಆ ವ್ಯಕ್ತಿ ಪಿತೃಗಳ ಅನುಗ್ರಹಕ್ಕೆ ತಾನು ಪಾತ್ರನಾಗುವುದರ ಜೊತೆಗೆ ಪಿತೃಗಳ ಶ್ರೇಷ್ಠ ಲೋಕ ಸಂಪ್ರಾಪ್ತಿಗೆ ಹೇತುವಾಗ್ತಾನೆ ಅನ್ನುವುದನ್ನು ಪುರಾಣ ಸ್ಕಾಂದ ಪುರಾಣ ಸೇತು ಮಾಹಾತ್ಮ್ಯದಲ್ಲಿ ನಿರೂಪಣೆ ಮಾಡಿದೆ. ಈ ವಿಷಯವನ್ನು ವಾದಿರಾಜ ತೀರ್ಥರು ವರ್ಣನೆ ಮಾಡ್ತಾರೆ. ಭಗವಂತ ಯಾಕೆ ತಾನು ಕಟ್ಟಿದ ಸೇತುವೆಯನ್ನು ತುಂಡರಿಸಿದ? ಸಮಗ್ರ ಸೇತು ಅದನ್ನು ದರ್ಶನ ಮಾಡಿದರೆ ಅವರಿಗೆ ಮೋಕ್ಷವೇ ಫಲ. ಅಷ್ಟು ಫಲವನ್ನು ಕೊಡುವುದಕ್ಕೆ ಅಷ್ಟು ದೊಡ್ಡ ಸೇತುವೆ ಬೇಕಾಗಿಲ್ಲ, ಸೇತುವಿನ ಒಂದು ತುಂಡು ಸಾಕು ಅಂತಹ ಫಲವನ್ನು ಕೊಡ್ತದೆ ಅನ್ನುವ ದೃಷ್ಟಿಯಿಂದ ಲೋಕದ ಜನತೆಗೆ ಉಳಿದ ಎಲ್ಲ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಸ್ನಾನ ಮಾಡಿ ಪಡೆದ ಪುಣ್ಯವನ್ನು ಈ ಸೇತುವಿನ ಒಂದು ತುಂಡು ಫಲವನ್ನು ಕೊಡಬಲ್ಲದು ಅಂತ ತಿಳಿಸುವುದಕ್ಕೋಸ್ಕರ ತನ್ನ ಧನುಸ್ಸಿನ ಕೋಟಿಯಿಂದ ಕತ್ತರಿಸಿದ. ಯದ್ಭಾರತಸ್ಥ ಬಹುತೀರ್ಥ ನಿಷೇವಣೇನ ಲಭ್ಯಂ ಫಲಂ ದಿಶತಿ ತನ್ಮಮ ಸೇತು ಖಂಡ ಇತ್ತಂ ಧಿಯೇವ ಪರಿವರ್ತಿತ ಚಾಪಕೋಟ್ಯಾ ಚಿಚ್ಛೇದ ಸೇತುಮಧಿಕಂ ರಘುಪುಂಗವೋತ್ರ. ಅತ್ರ ರಘುಪುಂಗವಃ ಅಧಿಕಂ ಸೇತುಂ ಚಿಚ್ಛೇದ. ಆ ರಘುಪತಿ ದೊಡ್ಡ ಸೇತುವೆಯಲ್ಲಿ ಹೆಚ್ಚಿನ ಭಾಗವನ್ನು ಕತ್ತರಿಸಿ ಹಾಕಿ ತುಂಡನ್ನು ಮಾತ್ರ ಉಳಿಸಿದ. ಯಾಕೆ ತುಂಡನ್ನು ಉಳಿಸಿದ? ಯತ್ ಭಾರತಸ್ಥ ಬಹುತೀರ್ಥ ನಿಷೇವಣೇನ ಫಲಂ ಲಭ್ಯಂ ತತ್ ಮಮ ಸೇತುಖಂಡ ಏವ ದಿಶತಿ ಇತ್ತಂ ಧಿಯಾ ಇವ. ಇಡೀ ಭಾರತದ ಎಲ್ಲ ಕ್ಷೇತ್ರಗಳಲ್ಲೂ ಸ್ನಾನ ಮಾಡಿ ದೇವರ ದರ್ಶನ ಮಾಡಿದ್ದರಿಂದ ಏನು ಫಲವೋ ಅದನ್ನು ಈ ಸಮಗ್ರ ಸೇತು ಅಲ್ಲ, ಸೇತುವಿನ ಒಂದು ತುಂಡು ಕೂಡ ಕೊಡುತ್ತೆ ಅನ್ನುವ ಭಾವದಿಂದಲೋ ಎಂಬಂತೆ ಆತ ಇಲ್ಲಿ ಸೇತುವನ್ನು ಕತ್ತರಿಸಿ ಹಾಕಿದ ಎಂಬ ಉತ್ಪ್ರೇಕ್ಷೆಯನ್ನು ಇಲ್ಲಿ ಹಾಕುವುದರ ಮೂಲಕ ವಾದಿರಾಜ ತೀರ್ಥರು ಈ ಕ್ಷೇತ್ರ ಇಲ್ಲಿಯ ಸ್ನಾನ ಅದು ಸಕಲ ತೀರ್ಥಾವಗಾಹನ ಫಲವನ್ನು ಕೊಡಬಲ್ಲದು ಅನ್ನುವ ಸ್ವರೂಪವನ್ನು ನಿರೂಪಿಸಿದ್ದಾರೆ. ಇನ್ನೊಂದು ಮಹತ್ವವನ್ನು ಮತ್ತೊಂದು ಶ್ಲೋಕದಲ್ಲಿ ಹೇಳ್ತಾರೆ. ಜನರನ್ನು ಕುರಿತು ಸಂಬೋಧನೆ ಮಾಡ್ತಾರೆ. ಜನಾನಾದಾನಾಧ್ಯಯನ ಯಜನಾ ಪೂರ್ತ ವಿಧಿನ ವೃಥಾ ಖಿನ್ನಾ ಧೈನ್ಯಂ ಭಜತ ನಿಜ ನಿಶ್ರೇಯಸ ಕೃತೆ ಸುರಶ್ರೇಣಿ ಕ್ಷೋಣಿ ಸಕಲ ಸುಜನಾಭೀಷ್ಟಫಲದ ಧನುಷ್ಕೋಟಿ ಪೇಟಿ ಸುಕೃತ ಸುಧನಸ್ಯಾಸ್ತಿ ಮಹತಿ. ಈ ಧನುಷ್ಕೋಟಿ ಅದು ಒಂದು ಪೇಟಿ. ಸಂಸ್ಕೃತದಲ್ಲಿ ಪೇಟಿ ಅಥವಾ ಪೇಟಿಕಾ ಅನ್ನುವುದಕ್ಕೆ ಕನ್ನಡದಲ್ಲಿ ಇವತ್ತು ಪೆಟ್ಟಿಗೆ ಅನ್ನುವ ಶಬ್ದ ಇದೆ. ಇದು ಒಂದು ದೊಡ್ಡ ಪೆಟ್ಟಿಗೆ. ಯಾವುದರ ಪೆಟ್ಟಿಗೆ? ಪುಣ್ಯ ಎಂಬ ಶ್ರೇಷ್ಠವಾದ ಸಂಪತ್ತಿನ ಸುಕೃತ ಸುಧನಸ್ಯ ಪೇಟಿ ಅಸ್ತಿ ಏಷಾ ಧನುಷ್ಕೋಟಿ. ಇದು ಒಂದು ಮಹತೀ ಪೇಟಿ, ದೊಡ್ಡದಾದ ಬಂಗಾರದ ಪೆಟ್ಟಿಗೆ ಇದೆ, ಪುಣ್ಯವೆಂಬಂತಹ ಬಂಗಾರದ ಪೆಟ್ಟಿಗೆ. ಈ ಪೆಟ್ಟಿಗೆ ನಿಮ್ಮ ಮುಂದೆ ಇರುವಾಗ ಓ ಜನರೇ, ನಾನಾ ವಿಧವಾದ ದಾನ, ಅಧ್ಯಯನ, ಸ್ನಾನ, ಪೂರ್ತ, ಇಷ್ಟ, ಯಜನ ಇವನ್ನೆಲ್ಲ ಯಾಕೆ ಕಷ್ಟಪಟ್ಟು ಮಾಡ್ತಾ ಇದ್ದೀರಿ? ಬಂದು ಇಲ್ಲಿ ಒಂದು ಸ್ನಾನ ಮಾಡಿ ಬೇಕಾದಷ್ಟು ಪುಣ್ಯವೆಂಬಂತಹ ದೊಡ್ಡ ಪೆಟ್ಟಿಗೆ ನಿಮ್ಮ ಪಾಲಿಗೆ ಲಭ್ಯವಿದೆ ಅಂತ ಹೇಳುವುದರ ಮೂಲಕ ಇದು ಅತ್ಯಂತ ಪುಣ್ಯಪ್ರದವಾದಂತಹ ಕ್ಷೇತ್ರ ಎಂಬುದಾಗಿ ಇದನ್ನು ವರ್ಣಿಸ್ತಾ ಇದ್ದಾರೆ. ಧನುಷ್ಕೋಟಿ ವಸ್ತುತಃ ಇದು ಸಮುದ್ರ. ಸಮುದ್ರದಲ್ಲಿರುವಂಥದ್ದು ಉಪ್ಪು ನೀರು. ಬೇರೆ ಗಂಗಾದಿ ತೀರ್ಥಗಳಲ್ಲಿರತಕ್ಕಂಥದ್ದು ಸಿಹಿ ನೀರು. ಸಿಹಿ ನೀರಿನ ಸ್ನಾನಕ್ಕೆ ಇಂತಹ ದಿನವೇ ಆಗಬೇಕು ಅನ್ನುವ ವಿಧಾನ ಇಲ್ಲ. ಆದರೆ ಉಪ್ಪು ನೀರಿನಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡಬೇಕಾದರೆ ಕೆಲವೊಂದು ವಿಧಿ ನಿಷೇಧಗಳಿದ್ದಾವೆ. ಸಮುದ್ರ ಸ್ನಾನವನ್ನು ಪರ್ವಣಿ ಸ್ಪೃಶೇತ್, ಪರ್ವಕಾಲದಲ್ಲಷ್ಟೇ ಸಮುದ್ರದಲ್ಲಿ ಸ್ನಾನ ಮಾಡತಕ್ಕದ್ದು ಎಂಬ ಶಾಸ್ತ್ರದ ಆದೇಶ ಇದೆ. ಪರ್ವಕಾಲ ಅಂತ ಹೇಳಿದರೆ ಅಮಾವಾಸ್ಯೆ, ಸಂಕ್ರಾಂತಿ ಮೊದಲಾದಂತಹ ಪರ್ವಗಳು. ಪರ್ವ ಅನ್ನುವ ಶಬ್ದವೇ ಕನ್ನಡದಲ್ಲಿ ಹಬ್ಬ ಅನ್ನುವುದಾಗಿ ತದ್ಭವವಾಗಿದೆ. ಹಬ್ಬಗಳು ಹುಣ್ಣಿಮೆ, ಅಮಾವಾಸ್ಯೆ 2 ದಿವಸಗಳನ್ನು ಪರ್ವ ಅಂತ ಕರೀತಾರೆ. ಆದರೆ ಪ್ರಮುಖವಾಗಿ ಗ್ರಹಣ, ಅಮಾವಾಸ್ಯೆ, ಸಂಕ್ರಾಂತಿಯಂತಹ ಪರ್ವಕಾಲಗಳಲ್ಲಷ್ಟೇ ಸಮುದ್ರದಲ್ಲಿ ಸ್ನಾನ ಮಾಡುವುದಕ್ಕೆ ಅವಕಾಶ ಎಂಬುದಾಗಿ ಧರ್ಮಶಾಸ್ತ್ರ ಹೇಳ್ತದೆ. ಉಳಿದ ದಿವಸಗಳಲ್ಲಿ ಸಮುದ್ರದ ದರ್ಶನ ಮಾತ್ರ, ಸಮುದ್ರದಲ್ಲಿ ಸ್ನಾನ ಇಲ್ಲ. ಆದರೆ ಸಮುದ್ರ ಸ್ನಾನಕ್ಕೆ ಅಂತ ಪರಿಚಿತವಾದ ಪುರಾಣಗಳಲ್ಲಿ ನಿರೂಪಿಸಲ್ಪಟ್ಟ ಯಾವ ಕ್ಷೇತ್ರಗಳಿದ್ದಾವೆ ಅಲ್ಲಿ ಹೋದ ಕ್ಷಣದಲ್ಲಿ ಸ್ನಾನವನ್ನು ಮಾಡತಕ್ಕದ್ದು. ಅಲ್ಲಿ ಕಾಲವನ್ನು ನಿರೀಕ್ಷಣೆ ಮಾಡುವುದಕ್ಕಿಲ್ಲ. ಬಂದದ್ದು ಸಾಯಂಕಾಲವೋ ಪ್ರಾತಃ ಕಾಲವೋ ಇದನ್ನು ಗಮನಿಸುವ ಹಾಗಿಲ್ಲ. ಅದು ಹುಣ್ಣಿಮೆಯೋ, ಅಮಾವಾಸ್ಯೆಯೋ, ಏಕಾದಶಿಯೋ, ದಶಮಿಯೋ ಅನ್ನುವ ತಿಥಿಯ ಯೋಚನೆಯನ್ನು ಮಾಡುವಂತಿಲ್ಲ.
ಧನುಷ್ಕೋಟಿಯಂತಹ ಶ್ರೇಷ್ಠ ತಟಗಳಿಗೆ ನಾವು ಪ್ರವೇಶಿಸಿದಾಗ ಆ ಕ್ಷೇತ್ರದಲ್ಲಿ, ಆ ತೀರ್ಥದಲ್ಲಿ ಆ ಕ್ಷಣದಲ್ಲಿ ಸ್ನಾನ ಮಾಡಬೇಕು. ಇಂತಹ ಸ್ನಾನಕ್ಕೆ ಅತ್ಯಂತ ಪ್ರಶಸ್ತವಾದ ಎಲ್ಲ ಪುಣ್ಯವನ್ನು ಕೊಡತಕ್ಕಂತಹ ಒಂದು ವಿಶಿಷ್ಟವಾದ ಸಮುದ್ರ ಸ್ನಾನದ ಕ್ಷೇತ್ರ ಅದು ಧನುಷ್ಕೋಟಿ. ಉಳಿದ ಸ್ನಾನಕ್ಕೂ ಸಮುದ್ರ ಸ್ನಾನಕ್ಕೂ ಅಲ್ಪ ವ್ಯತ್ಯಾಸವಿದೆ. ಗಂಗೆಯಂತಹ ತೀರ್ಥದಲ್ಲಿ ಎಷ್ಟು ಹೊತ್ತಿಗೆ ಬೇಕಾದರೂ ಸ್ನಾನ ಮಾಡಬಹುದು ಅನ್ನುವ ಆದೇಶ ಇದೆ. ಉಳಿದ ಕೂಪಸ್ನಾನಾದಿಗಳು ಮಧ್ಯಾಹ್ನಾತ್ ಪರತಃ ಸ್ನಾನಕ್ಕೆ ಅವಕಾಶ ಇಲ್ಲ. ಪ್ರತಿನಿತ್ಯವೂ ತ್ರಿಶವಣ ಸ್ನಾನ ಮಾಡುವವರು ಮಾತ್ರ ಸಾಯಂಕಾಲದಲ್ಲಿ ಕೂಪಸ್ನಾನವನ್ನು ಮಾಡಬಹುದು, ಉಳಿದವರಿಗೆ ಸಾಯಂಕಾಲದ ಸ್ನಾನಕ್ಕೆ ಅವಕಾಶ ಇಲ್ಲ. ಹೀಗೆಲ್ಲ ನಿಷೇಧಗಳಿದ್ದಾವೆ. ಆದರೆ ಗಂಗೆಯನ್ನು ರಾತ್ರಿಯ ಹೊತ್ತಿಗಾದರೂ ಸರಿ, ನೀವು ಗಂಗೆಯ ಸನ್ನಿಧಾನದಲ್ಲಿ ನಡೆದು ಹೋಗ್ತಾ ಗಂಗೆಯನ್ನು ಕಂಡಿರಿ ಅಂತಾದರೆ ಕಂಡ ಕೂಡಲೇ ಸ್ನಾನ ಮಾಡತಕ್ಕದ್ದು ಅನ್ನುವುದು ಗಂಗೆಯ ಕುರಿತಾಗಿರತಕ್ಕಂತಹ ಒಂದು ವಿಶೇಷವಾದ ಅವಕಾಶ. ಗಂಗೆಯಲ್ಲಿ ಸ್ನಾನ ಅಷ್ಟು ಮಹತ್ವಪೂರ್ಣವಾದದ್ದು ಎಂಬುದು ಅದರ ಅರ್ಥ. ಹೀಗೆಯೇ ಧನುಷ್ಕೋಟಿಯಲ್ಲಿ ಮಾತ್ರ ಸಮುದ್ರದಲ್ಲೂ ಈ ಅವಕಾಶವನ್ನು ಕೊಟ್ಟಿದ್ದಾರೆ. ಅದು ಮಧ್ಯಾಹ್ನವಾಗಲಿ, ಸಾಯಂಕಾಲವಾಗಲಿ, ರಾತ್ರಿಯಾಗಲಿ, ಧನುಷ್ಕೋಟಿಯಲ್ಲಿ ಸಮುದ್ರದ ಸನ್ನಿಧಾನಕ್ಕೆ ಬಂದ ಕೂಡಲೇ ಸಮುದ್ರದಲ್ಲಿ ಸ್ನಾನವನ್ನು ಮಾಡತಕ್ಕದ್ದು ಎಂಬ ಆದೇಶವಿದೆ. ಹೀಗಾಗಿ ಉತ್ತರದಲ್ಲಿ ಹರಿಯತಕ್ಕಂತಹ ಗಂಗಾ ಎಂಬ ನದಿಗೆ ಎಂತಹ ಮಹಾತ್ಮೆ ಇದೆಯೋ, ಧನುಷ್ಕೋಟಿಯಲ್ಲಿ ಆ ದೊಡ್ಡ ಶ್ರೀರಾಮ ಸೇತುವಿನ ಆರಂಭ ಆಗತಕ್ಕಂತಹ ಪ್ರದೇಶದ ಸಮುದ್ರದಲ್ಲಿ ಸ್ನಾನಕ್ಕೂ ಕೂಡ ಅಷ್ಟೇ ವಿಶಿಷ್ಟವಾದ ಮಹತ್ವ ಇದೆ ಅನ್ನುವುದು ಈ ಪುರಾಣಗಳು ನಿರೂಪಿಸಿರತಕ್ಕಂತಹ ಸ್ನಾನ ಮಹತ್ವದಿಂದ ನಮಗೆ ಅರ್ಥವಾಗ್ತದೆ. ಧನುಷ್ಕೋಟಿಯಲ್ಲಿ ಎಲ್ಲ ರೀತಿಯ ಫಲಗಳು ಸಿಗ್ತವೆ. ಸಮುದ್ರದಲ್ಲಿರತಕ್ಕಂತಹ ಸಮಗ್ರ ರಾಮಸೇತುವಿನಿಂದ ಸಿಗಬೇಕಾಗಿದ್ದ ಫಲ ಜನರಿಗೆ ಹೊತ್ತುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ಒಂದು ತುಂಡನ್ನು ಮಾತ್ರ ಉಳಿಸ್ತೇನೆ ಅಂತ ಶ್ರೀರಾಮಚಂದ್ರ ಅದನ್ನು ತುಂಡು ಮಾಡಿದ ಎಂಬುದಾಗಿ ವಾದಿರಾಜ ತೀರ್ಥರು ವರ್ಣಿಸಿದರು. ಇದರಲ್ಲಿ ಒಂದು ವಿಶಿಷ್ಟವಾದಂತಹ ಆಂತರ್ಯ ಇದೆ. ಸಮಗ್ರ ಸೇತು ಆ ಸಮುದ್ರದಲ್ಲಿ ಹಾಗೆಯೇ ಉಳಿದಿದ್ದ ಪಕ್ಷದಲ್ಲಿ ಸಮುದ್ರದಲ್ಲಿ ಮನುಷ್ಯ ನಡೆದುಕೊಂಡು ಹೋಗುವುದಕ್ಕೆ ಒಂದು ಅವಕಾಶವಾಗ್ತಿತ್ತು. ಸಮುದ್ರದಲ್ಲಿ ಮನುಷ್ಯ ನಡೆದುಕೊಂಡು ಸಮುದ್ರವನ್ನು ದಾಟತಕ್ಕಂಥದ್ದು ಶಾಸ್ತ್ರೀಯವಾಗಿ ಸರಿಯಾದ ಕ್ರಮವಲ್ಲ. ಏಕೆಂದರೆ ಸಮುದ್ರದಲ್ಲಿ ಸಾಗತಕ್ಕಂತಹ ಸಂದರ್ಭದಲ್ಲಿ ಆತನಿಗೆ ತಿಮಿಂಗಿಲಾದಿ ಭೀತಿಗಳಿರ್ತವೆ. ಅದು ಇಲ್ಲದೇ ಹೋದ ಪಕ್ಷದಲ್ಲಿ ಇವತ್ತು ಆಧುನಿಕವಾಗಿ ನಾವು ಗಮನಿಸಿದರೆ ಆ ನಡೆದು ಹೋಗುವ ಪ್ರದೇಶದಲ್ಲಿ ನಾನಾ ರೀತಿಯ ರಕ್ಷಣೆಯ ವ್ಯವಸ್ಥೆಯನ್ನು ಮಾಡುವುದರ ಮೂಲಕ ಸಮುದ್ರವನ್ನು ಕೂಡ ಕೊಳಚೆ ಮಾಡುವುದಕ್ಕೆ ಮನುಷ್ಯನಿಗೆ ಅವಕಾಶವಾಗುವ ಸಾಧ್ಯತೆ ಇರ್ತಿತ್ತು. ಈ ಕಾರಣದಿಂದ ಸಮುದ್ರದ ರಕ್ಷಣೆಯಾಗಬೇಕು. ಸಮುದ್ರದ ಮೂಲಕ ಸಮುದ್ರದಲ್ಲಿ ನಡೆದಾಡಿ ಮನುಷ್ಯನಿಗೆ ತೊಂದರೆಯಾಗಬಾರದು. ಈ ದೃಷ್ಟಿಯಿಂದಲೂ ತಾನೇ ಸಮುದ್ರದಲ್ಲಿ ಒಂದು ಉದಾತ್ತವಾದಂತಹ ಉದ್ದೇಶದಿಂದ ಕಟ್ಟಿರತಕ್ಕಂತಹ ತನ್ನ ಸೇತುವೆಯನ್ನು ತಾನು ಭಗ್ನಗೊಳಿಸಿ ಅಲ್ಪ ಕೋಟಿಯನ್ನು, ಅಲ್ಪ ಭಾಗವನ್ನು ತಾನು ಉಳಿಸಿದ. ಈ ಅಲ್ಪ ಭಾಗದ ಮೂಲಕ ಮನುಷ್ಯ ಅತಿಶಯಿತವಾದ ಪೂರ್ಣವಾದ ಪುಣ್ಯರಾಶಿಯನ್ನು ಸಂಪಾದಿಸಬಹುದು ಅನ್ನುವುದು ಶ್ರೀರಾಮಚಂದ್ರನ ಉದ್ದೇಶವಾಗಿತ್ತು ಅಂತ ವಾದಿರಾಜರು ವರ್ಣಿಸಿದರು. ರಘುಪುಂಗವಃ ಅತ್ರ ಅಧಿಕಂ ಸೇತುಂ ಚಿಚ್ಛೇದ. ರಘುಪುಂಗವನು ಜಾಸ್ತಿಯಾದಂತಹ ಸೇತುಭಾಗವನ್ನು ತಾನು ಕತ್ತರಿಸಿದ. ಅಂದರೆ ಮನುಷ್ಯನಿಗೆ ಈ ಉಳಿದಿರತಕ್ಕಂತಹ ಅಲ್ಪ ಸೇತು ಭಾಗ ಅಷ್ಟರಲ್ಲಿ ಸ್ನಾನ ಮಾಡುವುದರಿಂದ ಇವನಲ್ಲಿ ಎಷ್ಟು ಪುಣ್ಯ ತುಂಬಬೇಕೋ ಅಷ್ಟು ಪುಣ್ಯ ತುಂಬುವುದಕ್ಕೆ ಸಾಧ್ಯ ಇದೆ. ಅದಕ್ಕಿಂತ ಹೆಚ್ಚು ಪುಣ್ಯ ಇವನಲ್ಲಿ ತುಂಬುವುದು ಬೇಡ ಅನ್ನುವ ಉದ್ದೇಶದಿಂದ ಕತ್ತರಿಸಿದ. ಮನುಷ್ಯನಿಗೆ ಅವರವರ ವ್ಯಕ್ತಿತ್ವದಲ್ಲಿ ಇಷ್ಟನ್ನೇ ತುಂಬಿಸಿಕೊಳ್ಳುವುದಕ್ಕೆ ಅನ್ನುವ ಅರ್ಹತೆ ಇರ್ತದೆ. ಹೇಗೆ ಇವತ್ತು ಉರಿಯತಕ್ಕಂತಹ ಈ ಬಲ್ಬುಗಳಲ್ಲಿ ಅದಕ್ಕೆ ಇಷ್ಟು ವಿದ್ಯುತ್ ಅದರಲ್ಲಿ ಪ್ರವಹಿಸಿದರೆ ಅದನ್ನು ಸ್ವೀಕರಿಸುವ ಶಕ್ತಿ ಅಂತ ಇರ್ತದೋ, ಅದಕ್ಕಿಂತ ಹೆಚ್ಚು ಪ್ರವಹಿಸಿದರೆ ಅದು ತಾನಾಗಿ ನಷ್ಟವಾಗುತ್ತೋ, ಹಾಗೆಯೇ ಮನುಷ್ಯನ ಅರ್ಹತೆ ಒಂದು ಇಷ್ಟು ಅಂತ ಇರ್ತದೆ. ಈ ಕಲಿಯುಗದಲ್ಲಿರುವ ಮನುಷ್ಯರಿಗೆ ಈ ಧನುಷ್ಕೋಟಿಯಲ್ಲಿ ಇಷ್ಟು ಪುಣ್ಯವನ್ನು ಮಾತ್ರ ಅವರು ಸಂಪಾದಿಸಬಹುದು, ಅದಕ್ಕಿಂತ ಹೆಚ್ಚು ಸಂಪಾದಿಸುವ ಶಕ್ತಿ ಅವರಲ್ಲಿಲ್ಲ ಅನ್ನುವ ಪರಿಸ್ಥಿತಿ ಒದಗಿದಾಗ ಅವರಿಗೆ ಇಷ್ಟು ಸಾಕು ಅನ್ನುವ ದೃಷ್ಟಿಯಿಂದ ಭಗವಂತ ಆ ಧನುಷ್ಕೋಟಿಯಲ್ಲಿ ತಾನು ನಿರ್ಮಿಸಿರತಕ್ಕಂತಹ ದೊಡ್ಡ ಸೇತುವನ್ನು ತಾನು ಕತ್ತರಿಸಿದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇನ್ನೊಂದು ಶ್ಲೋಕದಲ್ಲಿ ವಾದಿರಾಜರು ವರ್ಣಿಸುವಾಗ ಸುರಶ್ರೇಣಿ ಕ್ಷೋಣಿ ಸಕಲ ಸುಜನಾಭೀಷ್ಟ ಫಲದ ಧನುಷ್ಕೋಟಿ ಪೇಟಿ ಸುಕೃತ ಸುಧನಸ್ಯ ಅಸ್ತಿ ಮಹತಿ. ಸಮಸ್ತ ದೇವತಾಗಣವೂ ಇಲ್ಲಿ ಬಂದು ಸ್ನಾನ ಮಾಡ್ತದೆ ಅನ್ನುವುದನ್ನು ಉಲ್ಲೇಖಿಸಿದರು. ಕ್ಷೋಣಿ ಸಕಲ ಸುಜನಾಭೀಷ್ಟ ಫಲದ, ಭೂಮಿಯಲ್ಲಿರುವ ಸಕಲ ಸಜ್ಜನರು ಮತ್ತು ಸುರಶ್ರೇಣಿ ದೇವಲೋಕದಲ್ಲಿರತಕ್ಕಂತಹ ದೇವತಾ ವ್ಯಕ್ತಿಗಳು
ಅವರೂ ಕೂಡ ಇಲ್ಲಿ ಸ್ನಾನ ಮಾಡಿ ತಾವು ಪುಣ್ಯಫಲವನ್ನು ಪಡೆಯತಕ್ಕಂಥವರಿದ್ದಾರೆ. ರುದ್ರಾದಿ ದೇವತೆಗಳೂ ಕೂಡ ಇಲ್ಲಿ ಸ್ನಾನವನ್ನು ಮಾಡ್ತಾರೆ. ಆ ಮೂಲಕ ಶ್ರೀರಾಮ ಸ್ಮರಣೆಯನ್ನು ಮಾಡ್ತಾ ಪುಣ್ಯವನ್ನು ಪಡೆಯುತ್ತಾರೆ. ಇಂತಹ ದೇವತಾ ಗಣವೂ ಕೂಡ ಬಂದು ಸ್ನಾನ ಮಾಡಿ ಪುಣ್ಯವನ್ನು ಪಡೆಯತಕ್ಕಂತಹ ವಿಶಿಷ್ಟವಾದ ಕ್ಷೇತ್ರ ಈ ಧನುಷ್ಕೋಟಿ. ಕೋಟಿ ಅನ್ನುವ ಶಬ್ದ ಇದು ನಮಗೆ ಕೋಟಿ ಪುಣ್ಯವನ್ನು ಕೊಡತಕ್ಕಂತಹ ಒಂದು ಪ್ರದೇಶ. ಭಗವಂತನ ಕೈಯಲ್ಲಿದ್ದ ಧನುಸ್ಸಿಗೆ ಶಾರ್ಂಗ ಅಂತ ಹೆಸರು. ದೇವತೆಗಳು ತಾವು ಹಿಡಿದಂತಹ ಅಸ್ತ್ರಶಸ್ತ್ರಗಳಿಗೂ ಕೂಡ ನಾಮಕರಣವನ್ನು ಮಾಡಿಕೊಂಡಿರ್ತಾರೆ. ಹೇಗೆ ರುದ್ರದೇವ ಕೈಯಲ್ಲಿ ಹಿಡಿಯತಕ್ಕಂತಹ ಧನುಸ್ಸು ಪಿನಾಕ, ಆದ್ದರಿಂದ ಪಿನಾಕಪಾಣಿಹಿ ಅಥವಾ ಪಿನಾಕಿ ಅನ್ನುವ ಹೆಸರಿನಿಂದ ರುದ್ರನಿಗೆ ಪ್ರಸಿದ್ಧಿ ಇದೆ. ಅರ್ಜುನ ಕೈಯಲ್ಲಿ ಹಿಡಿದಂತಹ ಬಿಲ್ಲಿಗೆ ಗಾಂಡೀವ ಅಂತ ಹೆಸರು, ಆದ್ದರಿಂದ ಅರ್ಜುನನನ್ನು ಗಾಂಡೀವಿ ಅಂತ ಕರೀತೇವೆ. ಭಗವಂತ ಕೃಷ್ಣ, ಭಗವಂತ ಶ್ರೀರಾಮಚಂದ್ರ, ಸಾಕ್ಷಾತ್ ನಾರಾಯಣ ಕೈಯಲ್ಲಿರ್ತಕ್ಕಂತಹ ಬಿಲ್ಲಿಗೆ ಶಾರ್ಂಗ ಅಂತ ಹೆಸರು. ಶಾರ್ಂಗ ಅನ್ನುವ ಬಿಲ್ಲನ್ನು ನಾವು ಸ್ಮರಿಸಿಕೊಂಡಾಗಲೇ ನಮ್ಮಲ್ಲಿದ್ದಂತಹ ದೋಷಗಳು ಪರಿಹಾರವಾಗ್ತವೆ. ವಿಷ್ಣು ಸಹಸ್ರನಾಮದಲ್ಲಿ ಶಾರ್ಂಗಧನ್ವಾ ಗದಾಧರ, ಆತನನ್ನು ಶಾರ್ಂಗಧನ್ವಾ ಅಂತ ಉಲ್ಲೇಖ ಮಾಡಿದ್ದಾರೆ, ಶಾರ್ಂಗೀ ಅಂತ ಉಲ್ಲೇಖಿಸಿದ್ದಾರೆ. ಅಂತಹ ಶಾರ್ಂಗವೆಂಬಂತಹ ಧನುಸ್ಸಿನ ಕೋಟಿ ಅಂದರೆ ತುದಿ. ಧನುಸ್ಸು ಬಗ್ಗಿರ್ತದೆ, ಅದರ ತುದಿ ತಾನು ಯಾವ ಕಡೆಗೆ ಬಗ್ಗಿರ್ತದೋ ಅದಕ್ಕೆ ವಿರುದ್ಧವಾದಂತಹ ದಿಕ್ಕಿಗೆ ಮತ್ತೆ ಬಗ್ಗಿರ್ತದೆ. ನಾವು ಭಗವಂತನ ಕಡೆಗೆ ಬಗ್ಗಬೇಕು, ಸಂಸಾರದ ಕಡೆಗೆ ಬಗ್ಗುವುದಲ್ಲ. ಭಗವಂತನ ಕಡೆಗೆ ಬಗ್ಗಿದಂತಹ ವ್ಯಕ್ತಿಯನ್ನು ಭಗವಂತ ಬಾಗಿ ತಾನು ಸ್ವೀಕರಿಸ್ತಾನೆ ಅನ್ನುವುದನ್ನು ಧನುಸ್ಸು ಉಲ್ಲೇಖ ಮಾಡ್ತದೆ. ಸಜ್ಜನರ ಸಂಘದಲ್ಲಿ ಧನುಸ್ಸಿನ ಹಾಗೆ ನಾವಿರಬೇಕು ಅಂತ ದಾಸರು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅನ್ನುವ ಪದ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಬಿಲ್ಲಾಗಿರಬೇಕು ಸಕಲ ಸಜ್ಜನರೊಳಗೆ ಅಂತ. ಸಜ್ಜನರ ಮುಂದೆ ಬಗ್ಗುವಂತಹ ವ್ಯಕ್ತಿತ್ವವನ್ನು ನಾವು ತೋರಿಸಬೇಕು. ಹಾಗೆ ಸಜ್ಜನರಿಗೆ ಬಾಗ್ತಾ ಭಗವಂತನ ಕಡೆಗೆ ಬಗ್ಗತಕ್ಕಂತಹ ವ್ಯಕ್ತಿಗಳಿಗೆ ಪುಣ್ಯದ ರಾಶಿಯನ್ನು ತುಂಬಿಸಿ ಎಬ್ಬಿಸತಕ್ಕಂತಹ ಭಗವಂತನಿದ್ದಾನೆ ಅನ್ನುವುದನ್ನು ಈ ಧನುಷ್ಕೋಟಿ ನಮಗೆ ಅರ್ಥ ಮಾಡಿಸ್ತದೆ. ಅಂತಹ ಕ್ಷೇತ್ರದ ಸ್ಮರಣೆಯನ್ನು ಈ ಸಂದರ್ಭದಲ್ಲಿ ನಡೆಸೋಣ.